ಸರ್, ಬೀಗದೆ ಬಾಗದೆ ಮುಂದೆ ಸಾಕೋದಕ್ಕೆ ತುಂಬಾ ಅದ್ಭುತವಾದಂತಹ ದಾರಿನ ತೋರಿಸ್ಕೊಟ್ರಿ ನೀವು. ಹಿಂದೆ ಮತ್ತು ಮುಂದೆ ಗಾಳಿ. ಕಿರಣ್ ಕುಮಾರ್ KR ಕಿರುಚಿತ್ರದ ಹೆಸರು ಆಡು ಆನೆಯ ನಂದನ. ಕಿರಣ್ ಕುಮಾರ್ KR, ಪುನೀತ್ ಸತ್ಯ ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಆಡು ಆನೆಯ ನುಂಗಿ ಬೆಸ್ಟ್ ಕತೆ ಪಡ್ಕೊಂಡಿದೆ ಈ ವರ್ಷದ ಸಿನಿಮಿನಿ 2024 ಅಲ್ಲಿ. ಈ ಸಲ ಇಬ್ರು ಬರಹಗಾರರಿದ್ದಾರೆ. ಒಂದೇ ಸಿನಿಮಾಗೆ ಬೆಸ್ಟ್ ಕತೆ ಕೊಟ್ಟಂತಹ ಪುನೀತ್ ಅವರು ಹಾಗೆ ಕಿರಣ್ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಆಡು ಆನೆಯ ನುಂಗಿ ಚಿತ್ರಕ್ಕೆ ಇವರಿಬ್ಬರಿಗೂ ನಗದು ಬಹುಮಾನ ಸಿಗ್ತಾ ಇದೆ. ಆಡು ಆನೆಯ ನುಂಗಿ ಚಿತ್ರಕ್ಕೆ ಗೆದ್ದವರಿಗೆ ಒಂದು ನಗದು ಬಹುಮಾನ, ಅದರ ಜೊತೆಗೆ ಒಂದು ಸರ್ಟಿಫಿಕೇಟ್, ಮೊಮೆಂಟೋ, ಹಾಗೂ ಇವರು ಕಥೆಗಾರರಾಗಿರೋದ್ರಿಂದ ಪುಸ್ತಕವನ್ನ ಕೂಡ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇದೊಂದೇ ಕಷ್ಟ ಅಂತ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಮೈಕ್ ಇಟ್ಕೊಂಡು ಮಾತಾಡೋದು. ಬಟ್ ಎಲ್ರಿಗೂ ನಮಸ್ಕಾರ. ಟೆಂಟ್ ಸಿನಿಮಾ ಮತ್ತು ನಮ್ಮ ಸ್ಟುಡಿಯೋದಿಂದ ನಡೀತಾ ಇರೋ ಈ ಸಿನಿಮಿನಿ ಕಿರುಚಿತ್ರ ಸ್ಪರ್ಧೆಯ ಅವಾರ್ಡ್ ಫಂಕ್ಷನ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. 2 ವರ್ಷದ ಹಿಂದೆ ಒಂದು ಮೊಳಕೆ ಹೊಡೆದಂಥ ಒಂದು ಕನಸು ಇದು ಹನಿ ಹನಿಯಾಗಿ ಸೇರಿ ತೆರವಾಗಿ ನದಿಯಾಗಿ ಈ ಪ್ರಶಸ್ತಿ ಕೊಡೋ ಮಟ್ಟಕ್ಕೆ ಬಂದಿದೆ. ಇದನ್ನ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಈ ಸಂಭ್ರಮ ನಂದು ಒಬ್ಬಂದೇ ಅಲ್ಲ. 2 ವರ್ಷದಿಂದ ನಾವು ಪ್ರೊಡಕ್ಷನ್ ಮಾಡಿದಾಗಿಂದ ನಮ್ಮ ಜೊತೆ ಬಂದಂಥ ನಿರ್ದೇಶಕರುಗಳು, ಅವ್ರ ಟೀಮು, ಆಮೇಲೆ ಈ ನಮ್ಮ ಚಾನಲಿಗೆ ಶಾರ್ಟ್ ಫಿಲ್ಮ್ ಕೊಟ್ಟಂಥ ಇಡೀ ಡೈರೆಕ್ಟರ್ಗಳು, ಟೀಮ್ಗಳು, ಮತ್ತು ಅದ್ರ ಜೊತೆಗೆ ಇದಕ್ಕೆ ಸಪೋರ್ಟ್ ಆಗಿ ಪ್ರಮೋಟ್ ಮಾಡಿದಂಥ ಆರ್ಟಿಸ್ಟ್ಗಳು, ಕಿರುತೆರೆ ಮತ್ತು ಸಿನಿಮಾ ನಟರು ತುಂಬ ಎಲ್ಲ ಥರದಲ್ಲಿ ಸಹಕಾರ ಮಾಡಿ ಇಲ್ಲಿವರೆಗೆ ತಂದಿದ್ದೇವೆ. ಸೊ ಈ ಸಂಭ್ರಮ ಅವ್ರಿಗೆಲ್ರಿಗೂ ಸೇರಬೇಕು. ಈ ವೇದಿಕೆ ಮೇಲೆ ಇದಕ್ಕೆ ಕೈ ಜೋಡಿಸಿದ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನನ್ನ ಜೊತೆ ಬೆನ್ನೆಲುವಾಗಿ ನಿಂತಿದ್ದಂಥ ನಮ್ಮೆಲ್ಲರ ಮೇಷ್ಟ್ರು ಸರ್ ಆಗಿರುವಂಥ ನಾಗ್ತಿಹಳ್ಳಿ ಸರು ಮತ್ತು ಟೆಂಟ್ ಸಿನಿಮಾ ಅವರಿಗೆ ನಾನು ನನ್ನ ಮನದಾಳದ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 3 ತಿಂಗಳಿಂದ ಈ ಥರ ಅನ್ಕೊಂಡೆ, ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಒಂದು ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಮಾಡೋಣ ಅನ್ಕೊಂಡಿದ್ದೇನೆ ಅಂದಾಗ ಶೋಭಾ ಮೇಡಮ್ ಜೊತೆ ಡಿಸ್ಕಸ್ ಮಾಡಿದಾಗ ನಾವು ಅನ್ಕೊಂಡಿದೀವಿ ಮಾಡ್ಬಿಡೋಣ ಸೇರಿ ಅಂತ ಅನ್ಕೊಂಡ್ವಿ. ಫಸ್ಟ್ ಶುರು ಮಾಡಿದಾಗ ನನಗನ್ಸಿದ್ದು, ಫಸ್ಟ್ ನಾನು ಹೇಳಿದೆ ಒಂದು 50 ಶಾರ್ಟ್ ಫಿಲ್ಮ್ ಬರ್ಬೋದೇನೋ ಅಂಥೇಳಿ. ಮೇಡಮ್ ಇಲ್ಲ ಒಂದು 75 ಆಗುತ್ತೆ ಅಂಥೇಳಿ. ಶುರು ಮಾಡಿದಾಗ ಡೌಟ್ ಇತ್ತು, ಒಂದು ಓಕೆ ಟೆಂಟ್ ಸಿನಿಮಾ ಸ್ಟುಡಿಯೋ ಅಲ್ಲಿ ಅವ್ರ ಆಫೀಸಲ್ಲೇ ಫಂಕ್ಷನ್ ಮಾಡೋಣ, 75 ಬಂದರೆ ಇನ್ನೊಂದು ಬೇರೆ ಕಡೆ ಹೋಗೋಣ ಅಂತೇಳಿ. ಬಟ್ ಡೇ ಬೈ ಡೇ ಇದು ನಡೀತಾ ನೋಡಿದಾಗ 205 ಶಾರ್ಟ್ ಫಿಲ್ಮ್ ಬಂದಿತ್ತು. ನಾವೆಲ್ಲ ಸರ್ಪ್ರೈಸ್ ಆಗಿ ಈ ಥರದೊಂದು ಅಂದರೆ ನಾವು ಏನು ಹೊರಟಿದ್ದೀವಿ ಆ ದಾರಿ ಸರಿಯಾಗಿದೆ ಅಥವಾ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೋ ಅನ್ನೋ ಇದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್, ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ. ಈಗ ಫಿಲಮ್ಸ್ ಏನೋ ಎಲ್ಲ ಬಂದಾಯಿತು, ಇದನ್ನು ನೋಡೋ ಕೆಲಸ ಇದೆಯಲ್ಲ, ನೋಡೋ ಕೆಲಸಕ್ಕೆ ಒಂದು ಟೀಮ್ ರೆಡಿ ಮಾಡಿದಾಗ ನಮ್ಮ ಜೂರಿ ತಂಡ ರೆಡಿ ಆಯಿತು. ನಾವು ಅವರೊಬ್ಬರು ಎಲ್ಲರನ್ನೂ ಹೇಳಬೇಕನ್ನೋ ಅವಶ್ಯಕತೆ ಇಲ್ಲ, ನಿಮ್ಗೆ ಅವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು. ಅವರು ಅವರವ್ರ ಕ್ಷೇತ್ರದಲ್ಲಿ ತುಂಬ ಖ್ಯಾತಿ ಪಡೆದಿದ್ದಾರೆ. ಅವರ ಅನುಭವನ ಇಟ್ಕೊಂಡು ಎಲ್ಲ ಶಾರ್ಟ್ ಫಿಲ್ಮ್ಗಳನ್ನು, ವಿಶೇಷವಾಗಿ ಬಂದಿರೋ ಶಾರ್ಟ್ ಫಿಲ್ಮ್ನ ಎಲ್ಲವನ್ನೂ ನೋಡಿ ಇವತ್ತು ಒಂದು ಅಂತಿಮ ಹಂತದ ಪ್ರಶಸ್ತಿ ಲೀಸ್ಟನ್ನು ರೆಡಿ ಮಾಡಿದ್ದಾರೆ. ಸೊ ಜೂರಿ ಅವರು ಅವರ ಬ್ಯುಸಿ ಟೈಮಲ್ಲೂ ನಮ್ಮ ಈ ಕಾರ್ಯಕ್ರಮಕ್ಕೆ, ನಮ್ಮ ಈ ಅಂದ್ಕೊಂಡಿರೋ ಫಂಕ್ಷನ್ಗೆ ಅವರು ಕೊಟ್ಟಿರುವಂಥ ಸಮಯ ಮತ್ತು ಅವರೆಲ್ಲವೂ ಇದನ್ನು ಪ್ರೀತಿಯಿಂದ, ಅಂದರೆ ನನಗೆ ಒಂದು ಹೇಳಿದ್ದಂದರೆ,
ನಮಗೆ ನಿದ್ದೆಗೆಡಿಸೋ ತರ ಇವರು ಶಾರ್ಟ್ ಫಿಲ್ಮ್ ಮಾಡಿದಾರಲ್ಲ ಹುಡುಗರು ಅಂತ ಹೇಳಿದ್ರಲ್ಲ, ಅದೇ ನನಗೆ ಒಂಥರ ಖುಷಿ ಆಗೋಯ್ತು. ಸೊ ಅವ್ರಿಗೆಲ್ಲರಿಗೂ ಯೂರಿ ತಂಡಕ್ಕೆ ಟೆಂಟ್ ಸಿನಿಮಾ ಮತ್ತೆ ನಮ್ಮ ಸ್ಟುಡಿಯೋ ಪರವಾಗಿ ಧನ್ಯವಾದಗಳು. ಓಕೆ, ಈಗ ಶಾರ್ಟ್ ಫಿಲ್ಮ್ ಮೇಕರ್ ಬಗ್ಗೆ ಹೇಳೋಣ. ನಾನು ಎಲ್ಲ ನೋಡಿದ್ಮೇಲೆ 2 ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಒಂದೇ ಒಂದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಶಾರ್ಟ್ ಫಿಲ್ಮ್ ಮಾಡೋದನ್ನ ನಿಲ್ಲಿಸ್ಬೇಡಿ. ನಿಮ್ಮ ಕನಸು ದೊಡ್ಡದು ಶಾರ್ಟ್ ಫಿಲ್ಮ್ ಮಾಡ್ಬೇಕನ್ನೋದು. ಬಟ್ ಇವಾಗ ಶಾರ್ಟ್ ಫಿಲ್ಮು ಫ್ಯೂಚರ್ ಫಿಲ್ಮ್ ಅಷ್ಟೇನೆ ಅದರದೇ ಆದ ಮೌಲ್ಯವನ್ನು ತಗೊಂಡಿದೆ ಕನ್ನಡದಲ್ಲೂ ಮತ್ತು ಎಲ್ಲ ಭಾಷೆಯಲ್ಲೂ. ಸೊ ಶಾರ್ಟ್ ಫಿಲ್ಮ್ನ ಒಂದೇ ಶಾರ್ಟ್, ಎಲ್ಲರೂ ಹೇಳೋದು ಒಂದು ಶಾರ್ಟ್ ಫಿಲ್ಮ್ ಅಂದ್ರೆ ಸಿನಿಮಾ ಮಾಡ್ಬಿಡ್ತೀನಿ ಅಂತಾರೆ, ಅದು ಒಳ್ಳೇದು. ಬಟ್ ನಾನು ಹೇಳೋದು ಅದು ಕಲಿಕೆ ಇರೋದ್ರಿಂದ ಎಷ್ಟಾಗತ್ತಷ್ಟು ನಿಮ್ಮ ಕ್ರಿಯೇಟಿವ್ ಆಗಿ ಏನು ಮಾಡೋಕ್ಕಾಗತ್ತೆ. ಯಾಕಂದ್ರೆ ಈಗಿರೋ ಯಂಗ್ ಜನ್ರೇಷನ್ ಮತ್ತು ಈಗಿರೋ ಇದರಲ್ಲಿ ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅನ್ನೋದು ಪವರ್ಫುಲ್ ಆಗಿ ಇದನ್ನ ಯೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಗಳನ್ನ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದಲ್ಲದೆ ಒಂದು ಈ ಶಾರ್ಟ್ ಫಿಲ್ಮ್ ಅಂದರೆ ಕಾಂಪಿಟೇಷನ್ಗೆ ಬಂದ ಮೇಲೆ ಮತ್ತೆ ನಾವು ನೋಡಿದಾಗ ಒಂದು ಅನಿಸಿದ್ದು, ಮುಂದಿನ ದಿನ ಅಂದರೆ ಇನ್ನು 5-6 ವರ್ಷ ಕನ್ನಡ ಚಿತ್ರರಂಗ ಸೇಫ್ ಹ್ಯಾಂಡಲ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳು. ಇನ್ನೇನು ಕೆಲವೇ ದಿನದಲ್ಲಿ ರಿಸಲ್ಟ್ ಬರ್ತಾ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.